ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಆನಿಯನ್ ಸಪ್ಲೈ ಟಿವಿ APMC ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತಾ ಇದ್ದೀನಿ. ಮಸಾಲಾ ಐಟಮ್ಸ್ ಬಗ್ಗೆ ಮಾಹಿತಿನ ಕೊಡೋಣ. ಮಸಾಲಾ ಐಟಮ್ಸ್ ಬಗ್ಗೆ ಹೋಲ್ಸೇಲ್ ರೇಟಲ್ಲಿ ಏನು ರೇಟ್ ಹೋಗ್ತಾ ಇದೆ ಮಾರ್ಕೆಟ್ನಲ್ಲಿ ಅನ್ನೋದನ್ನ ತಿಳಿಸೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇರೋಂಥದ್ದು. ಈ ವಿಡಿಯೋದಲ್ಲಿ ಕೆಲವೊಂದೊಂದು ಮಸಾಲಾ ಐಟಮ್ಸ್ಗಳಿಗೆ ಏನೇನು ರೇಟ್, ಹೋಲ್ಸೇಲ್ ರೇಟ್ ಏನೇನು ರೇಟ್ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತಾ ಇರೋಂಥದ್ದು. ಇದು ಕಲಾಸಪಾಳ್ಯ ಮಾರ್ಕೆಟ್ನಲ್ಲಿ ಈ ಒಂದು ರೇಟ್ ನಡೀತಾ ಇದೆ. ಇವಾಗ ನಾವು ನೋಡ್ತಿರುವಂತಹ ಜೀರಿಗೆಗೆ 235 ರೂಪಾಯಿ 1 kg ಸಿಗ್ತಾ ಇದೆ. 235 ರೂಪಾಯಿಗೆ ಹೋಲ್ಸೇಲ್ ರೇಟಲ್ಲಿ 1 kg ನಿಮಗಿದು ಸಿಗ್ತಾ ಇದೆ, ನೋಡಬಹುದು. ಯಾರಿಗಾದರೂ ಬೇಕು ಅಂದಲ್ಲಿ ಈ ತಕ್ಷಣವೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಕೂಡ ಕೊಂಡ್ಕೊಳ್ಬಹುದು. ಇವಾಗ ನಾವು ನೋಡ್ತಿರುವಂತಹ ಸೋಂಪಿಗೆ 1 kgಗೆ 120 ರೂಪಾಯಿ ಆಗುತ್ತೆ. 1 kgಗೆ 120 ರೂಪಾಯಿ ಸೋಂಪು, ನೋಡಬಹುದು. ಮಸಾಲಾ ಐಟಮ್ಸ್ಗೆ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಏನೇನು ರೇಟ್ ಸಿಗ್ತಾ ಇದೆ, ಅದು ಬೆಂಗಳೂರಲ್ಲಿ ಕಲಾಸಿಪಾಳ್ಯದಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತಾ ಇರೋಂಥದ್ದು. ಇವಾಗ ನಾವು ನೋಡ್ತಿರುವಂತಹ ಲವಂಗಕ್ಕೆ 785 ರೂಪಾಯಿ ಪರ್ kg ನಡೀತಾ ಇದೆ. 785 ರೂಪಾಯಿ ಲವಂಗ ಸಿಗ್ತಾ ಇದೆ, ನೋಡಬಹುದು. ಹೋಲ್ಸೇಲ್ ರೇಟ್ ಇದು 785 ರೂಪಾಯಿ ಲವಂಗ ಸಿಗ್ತಾ ಇದೆ. ಸೊ ಯಾರಿಗಾದರೂ ಬೇಕು ಅಂದವರು, ಅಂಗಡಿ ಇಟ್ಕೊಂಡವರು ಬೇಕು ನಿಮಗೆ ಅಂದರೆ ಡೈರೆಕ್ಟಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನೀವು ಡೈರೆಕ್ಟಾಗಿ ಕಲಾಸಿಪಾಳ್ಯಕ್ಕೆ ಬಂದು ತೊಗೊಂಡು ಹೋಗ್ಬೋದು. ಬರೋದಕ್ಕೆ ಆಗಲ್ಲ ಅನ್ನೋರು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ನೀವು ಯಾವ ಜಾಗಕ್ಕೆ ಕೇಳ್ತೀರೋ ಆ ಜಾಗಕ್ಕೆ ಕಳಿಸ್ಕೊಡುವಂತಹ ಜವಾಬ್ದಾರಿ ನಮ್ಮ ಕಡೆಯಿಂದ ನಡೆಯುತ್ತೆ. ಸೊ ನೋಡ್ತಾ ಇರಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಹಣ್ಣುಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ಅಥವಾ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಆಗಿರಬಹುದು, ಯಾವುದೇ ಒಂದು ಬೇಕು ಅಂದ್ರೂ ಕೂಡ ನೀವು ಬೆಂಗಳೂರಿಗೆ ಬಂದರೆ ಯಶವಂತಪುರ ಮಾರ್ಕೆಟು ಅಥವಾ ದಾಸನಪುರ ಮಾರ್ಕೆಟ್ನಲ್ಲಿ ನೀವು ತಗೊಂಡು ಹೋಗಬಹುದು. ಇವಾಗ ನಾವು ನೋಡ್ತಿರುವಂತಹ ಡ್ರೈ ಡೇಟ್ಸ್ಗೆ 1 kgಗೆ 200 ರೂಪಾಯಿ ಆಗುತ್ತೆ. ಖರ್ಜೂರ 1 kgಗೆ 200 ರೂಪಾಯಿ ನಿಮಗೆ ಡ್ರೈ ಖರ್ಜೂರ ಸಿಗ್ತಾ ಇದೆ. ಇದು ಹೋಲ್ಸೇಲ್ ರೇಟಲ್ಲಿ ಮಾರ್ಕೆಟ್ನಲ್ಲಿ ಸಿಗ್ತಿರುವಂತಹ ರೇಟು ಇದಾಗಿದೆ, ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಬೇಕಾದಲ್ಲಿ ಈ ತಕ್ಷಣವೇ ಕಾಲ್ ಮಾಡಬಹುದು, ಅಥವಾ ನೀವು ಡೈರೆಕ್ಟಾಗಿ ಮಾರ್ಕೆಟ್ಗೆ ಬರಬಹುದು. ತುಂಬ ವೆರೈಟೀಸ್ ನೋಡೋಕ್ಕೆ ಸಿಗತ್ತೆ. ಇದು ಬಾದಾಮ್ ಗೋಂದು 350 ರೂಪಾಯಿಗೆ 1 kg. 350 ರೂಪಾಯಿಗೆ 1 kg. ಬಾದಾಮ್ ಅಂಟು ಅಂತಲೂ ಕರೀತಾರೆ, ಬಾದಾಮ್ ಗೋಂದು ಅಂತ ಕರೀತಾರೆ, ಇನ್ನು ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. 350 ರೂಪಾಯಿಗೆ 1 kg ಸಿಗ್ತಾ ಇದೆ. ಹೋಲ್ಸೇಲ್ ರೇಟಲ್ಲಿ ಇದು ನಿಮಗೆ ಸಿಗ್ತಿರುವಂತಹ ರೇಟು. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಏಲಕ್ಕಿಗೆ 3600 ರೂಪಾಯಿ ಆಗುತ್ತೆ. 1 kgಗೆ 3600 ರೂಪಾಯಿ ಆಗುತ್ತೆ, ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. 1 kgಗೆ ಹೋಲ್ಸೇಲ್ ರೇಟಲ್ಲಿ ಈ ರೇಟಿಗೆ ಸಿಗ್ತಾ ಇದೆ. ಸೊ ಇದು ಗ್ರಾಮ್ ಲೆಕ್ಕದಲ್ಲಿ ತಗೊಳ್ಳೋದ್ರಿಂದ ನಿಮಗೆ ಕಡಿಮೆ ಬೀಳುತ್ತೆ ಅಷ್ಟೇ. ಹೋಲ್ಸೇಲ್ ರೇಟಲ್ಲಿ ಈ ರೇಟ್ ಹೋಗ್ತಾ ಇದೆ. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಒಂದು ಏಲಕ್ಕಿಗೆ 3400 ರೂಪಾಯಿಗೆ 1 kg. 3400 ರೂಪಾಯಿಗೆ 1 kg ಏಲಕ್ಕಿ ಸಿಗ್ತಾ ಇದೆ, ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಫ್ರೆಶ್ ಆಗಿದೆ, ಚೆನ್ನಾಗಿದೆ, ಹಾಗೆಯೇ ನೋಡಿಕೊಂಡು ನೀವು ಕೂಡ ತೊಗೊಳ್ಬೋದು. ಇವಾಗ ನಾವು ನೋಡ್ತಿರುವಂತಹ ಈ ಒಂದು ಏಲಕ್ಕಿಗೆ 3100 ರೂಪಾಯಿ ಆಗುತ್ತೆ, ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಇದು ಕೂಡ ನೋಡಬಹುದು ಸೈಜ್ಗಳ ಮೇಲೇ ಹೋಗಿರುತ್ತೆ. 3100 ರೂಪಾಯಿಗೆ ಈ ಒಂದು ಏಲಕ್ಕಿ ಸಿಗ್ತಾ ಇದೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಮಖಾನಕ್ಕೆ 1050 ರೂಪಾಯಿಗೆ 1 kg. ಮಖಾನ 1050 ರೂಪಾಯಿಗೆ 1 kg ಸಿಗ್ತಾ ಇದೆ. ಹೋಲ್ಸೇಲ್ ರೇಟಲ್ಲಿ ಇದು ನಿಮಗೆ ಸಿಗ್ತಾ ಇರೋಂಥದ್ದು, ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. 1050 ರೂಪಾಯಿಗೆ 1 kg ಸಿಗ್ತಾ ಇದೆ. ಸೊ ಏನೇ ಒಂದು ಡೌಟ್ ಇದ್ರೂ ಕೂಡ ನೀವು ಕಾಲ್ ಮಾಡಬಹುದು, ಮಾತಾಡಬಹುದು, ಅಥವಾ ಕಮೆಂಟ್ ಮಾಡಬಹುದು. ನೆಕ್ಸ್ಟು ನಾವು ನೋಡ್ತಿರುವಂತಹ ಹೂವು, ಮಗ್ಗು ಅಂತ ಕರೀತಾರೆ, ಹೂವು ಅಂತ ಕರೀತಾರೆ. ಇದಕ್ಕೆ ಒಂದು ಪ್ಯಾಕೆಟ್ಗೆ ಇದು 1 kgಗೆ 440 ರೂಪಾಯಿ ಆಗುತ್ತೆ, ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. 440 ರೂಪಾಯಿಗೆ ಸಿಗ್ತಾ ಇದೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಕಾಳು ಮೆಣಸು, ಪೇಪರ್ ಕಾಳು ಮೆಣಸಿಗೆ ಇದಕ್ಕೆ 730 ರೂಪಾಯಿಗೆ 1 kg ಸಿಗ್ತಾ ಇದೆ. 730 ರೂಪಾಯಿ ಆಗುತ್ತೆ ಇದು, ನೋಡಬಹುದು 1 kg ಸಿಗ್ತಾ ಇದೆ. ಸೊ ಚೆನ್ನಾಗಿದ್ದಾವೆ, ಹಾಗಾಗಿ ನಿಮಗೆ 730 ರೂಪಾಯಿಗೆ ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇದೆ. ಇವಾಗ ಮಾರ್ಕೆಟ್ನಲ್ಲಿ ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇದೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಬಾದಾಮಿ ಅಥವಾ ಆಲ್ಮಂಡ್ಸ್, ಇದು 1 kgಗೆ 850 ರೂಪಾಯಿ ಆಗುತ್ತೆ, ನೋಡಬಹುದು. 1 kgಗೆ 850 ರೂಪಾಯಿ ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇದೆ. 850 ರೂಪಾಯಿಗೆ ಬಾದಾಮಿ ಸಿಗ್ತಾ ಇದೆ. ಆಲ್ಮಂಡ್ಸ್ ನೋಡಿಕೊಂಡು ನೀವು ಕೂಡ ತೊಗೊಳ್ಬಹುದು. ಹೋಲ್ಸೇಲ್ ರೇಟಲ್ಲಿ ಇದು ನಿಮಗೆ ಸಿಗ್ತಿರುವಂತಹ ರೇಟು ಇದಾಗಿದೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜಕ್ಕೆ
450 ರೂಪಾಯಿ ಆಗುತ್ತೆ 1 kg. 450 ರೂಪಾಯಿಗೆ 1 kg ಹೆಲ್ದಿ ಫುಡ್ಸ್ ನೋಡ್ಬೋದು ಯಾವ ರೀತಿ ರೇಟು ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು ನಿಮಗೆ ಮಾರ್ಕೆಟ್ನಲ್ಲಿ. ಸೊ ನೋಡಿಕೊಂಡು ನೀವು ಕೂಡ ತೊಗೊಳ್ಬಹುದು. ಅಂಗಡಿ ಇಟ್ಕೊಂಡವರು ಒನ್ ಟೈಮು ನೀವು ಈ ರೀತಿ ಮಾರ್ಕೆಟಿಗೆ ಬಂದರೆ ಎಲ್ಲದನ್ನು ನೀವು ಹೋಲ್ಸೇಲ್ ರೇಟಲ್ಲಿ ಕೊಂಡ್ಕೊಂಡು ಹೋಗಬಹುದು. ನೆಕ್ಸ್ಟು ನಾವು ನೋಡ್ತಿರುವಂತಹ ಒಣ ದ್ರಾಕ್ಷಿಗೆ 375 ರೂಪಾಯಿಗೆ 1 kg ಸಿಗ್ತಾ ಇದೆ. 375 ರೂಪಾಯಿಗೆ 1 kg ಡ್ರೈ ದ್ರಾಕ್ಷಿ ಸಿಗ್ತಾ ಇದೆ. ಡ್ರೈ ಫ್ರೂಟ್ಸು ಕಡಿಮೆ ರೇಟಲ್ಲಿ ಹೋಲ್ಸೇಲ್ ರೇಟಲ್ಲಿ ಫ್ರೆಶ್ ಆಗಿರೋ ಅಂಥದ್ದು ತೊಗೊಳ್ತೀನಿ ಅಂದ್ರೂ ಕೂಡ ನಿಮಗಿಲ್ಲಿ ಸಿಗ್ತಾ ಇದೆ. ಕೆಲವೊಂದೊಂದು ಐಟಮ್ಸ್ಗಳು ಇಲ್ಲಿ ಸಿಗ್ತಾ ಇದೆ ಮಸಾಲೆ ಐಟಮ್ಸಲ್ಲಿ. ಅದ್ರ ಜೊತೆಗೆ ಯಾವ್ದಾವ್ದು ಸಿಗುತ್ತೆ ನೋಡಿಕೊಂಡು ನೀವು ಕೂಡ ತೊಗೊಂಡು ಹೋಗ್ಬೋದು. ನೆಕ್ಸ್ಟು ನಾವು ನೋಡ್ತಿರುವಂತಹ ಸೋಯಾ ಚಾನ್ಸ್ಗೆ 88 ರೂಪಾಯಿಗೆ ಒಂದು ಫುಲ್ ಪ್ಯಾಕೆಟ್ ಸಿಗ್ತಾ ಇದೆ. 1 kgದು ನೋಡಬಹುದು. ಇದು 105 ರೂಪಾಯಿಗೆ ಒಂದು ಫುಲ್ ಪ್ಯಾಕೆಟ್ ಸಿಗ್ತಾ ಇದೆ. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೋಯಾ ಚಾನ್ಸ್ ನೋಡಿಕೊಂಡು ನೀವು ಕೂಡ ಮಾರ್ಕೆಟಿಗೆ ಬಂದವಾಗ ತೊಗೊಂಡು ಹೋಗಬಹುದು. ನಿಮಗೆ ಇಲ್ಲಿ ಕಲಾಸಿಪಾಳ್ಯಕ್ಕೆ ಬಂದರೆ ಪ್ರತಿಯೊಂದು ಐಟಮ್ಸು ಸಿಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಬೆಂಗಳೂರಿಗೆ ಬಂದರೆ ಎಲ್ಲ ಐಟಮ್ಸು ನೀವು ಹೋಲ್ಸೇಲ್ ರೇಟಲ್ಲಿ ಕೊಂಡ್ಕೊಂಡು ಹೋಗಬಹುದು ಅಂಗಡಿ ಇಟ್ಟವರು. ಇವಾಗ ನಾವು ನೋಡ್ತಿರುವಂತಹ ಒಂದು ಹಪ್ಪಳ ಎಲ್ಲ ರೀತಿದ್ರಲ್ಲೂ ಇದೆ. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇದು 70 ರೂಪಾಯಿಗೆ 1 kg ಸಿಗ್ತಾ ಇದೆ. ಎಲ್ಲ ರೀತಿಯ ಕಲರ್ಸ್ ಆಗಿರುವಂತಹ ಪಾಪಡ್ಸ್ಗಳು ನಿಮಗೆ ಇಲ್ಲಿ ಸಿಗ್ತಾ ಇದೆ ಮಾರ್ಕೆಟ್ನಲ್ಲಿ. ಅದು ಕಲಾಸಿಪಾಳ್ಯ ಮಾರ್ಕೆಟ್ನಲ್ಲಿ. ಆದಷ್ಟು ನೀವು ಬರಬೇಕು ಅನ್ನೋರು ಅಥವಾ ಅಂಗಡಿ ಇಟ್ಕೊಂಡವರು ಬರ್ತೀನಿ ಅಥವಾ ಹೋಲ್ಸೇಲ್ ರೇಟಲ್ಲಿ ಇರುವಂಥದ್ದನ್ನ ತೊಗೊಂಡು ಹೋಗಬೇಕು ಅಂದರೆ ನೀವು ಡೈರೆಕ್ಟಾಗಿ ಈ ಮಾರ್ಕೆಟ್ಗೆ ಬಂದು ತೊಗೊಂಡು ಹೋಗಬಹುದು. ಕಲಾಸಿಪಾಳ್ಯ ಮಾರ್ಕೆಟು. ಸೊ ನಿಮಗೆ ಏನೇ ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ನೀವು ಗೂಗಲಲ್ಲಿ ಚೆಕ್ ಮಾಡಿಕೊಂಡು ಬರ್ತೀನಿ ಅಂದ್ರೂ ಕೂಡ ಬರಬಹುದು. ಇದಿಷ್ಟಾಗಿತ್ತು ಇವತ್ತಿನ ಒಂದು ಕಲಾಸಿಪಾಳ್ಯ ಮಾರ್ಕೆಟ್ನ ಮಸಾಲ ಐಟಮ್ಸ್ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀನಿ. ಅಂದರೆ ಒಂದಿಷ್ಟು ಮಸಾಲ ಐಟಮ್ಸ್ ಬಗ್ಗೆ ಅಂದರೆ ಏನೇನು ರೇಟ್ ಹೋಗುತ್ತೆ, ಹೋಲ್ಸೇಲ್ ರೇಟಲ್ಲಿ ಎಷ್ಟು ರೇಟಿಗೆ ಸಿಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅಂಗಡಿ ಇಟ್ಕೊಂಡವರು ನೀವು ಡೈರೆಕ್ಟಾಗಿ ಮಾರ್ಕೆಟ್ಗೆ ಬಂದು ಈ ಒಂದು ಹೋಲ್ಸೇಲ್ ರೇಟಲ್ಲಿ ಕಡಿಮೆ ಬೆಲೆಯಲ್ಲಿ ನೋಡಿಕೊಂಡು ನಿಮಗೆ ಅನುಕೂಲವಾಗಿರುವಂಥದ್ದು ನಿಮ್ಮ ಅಂಗಡಿಗೆ ಬೇಕಾಗಿರುವಂಥದ್ದನ್ನ ನೋಡಿಕೊಂಡು ಕೊಂಡ್ಕೊಂಡು ಹೋಗಿ ಯಾವ ರೀತಿ ವ್ಯಾಪಾರ ಆಗುತ್ತೆ ಅನ್ನೋದನ್ನ ನಿಮ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಸೊ ಆ ರೀತಿ ಐಟಮ್ಸ್ನ ಕೊಂಡ್ಕೊಂಡು ಹೋಗಿ ಒಂದೊಳ್ಳೆ ರೇಟಿಗೆ ವ್ಯಾಪಾರ ಮಾಡೋದ್ರಿಂದ ನಿಮಗೂ ಕೂಡ ಲಾಭ ಸಿಗುತ್ತೆ. ಹಣ್ಣಿನ ಅಂಗಡಿಯವರಾಗಿರಬಹುದು, ತರಕಾರಿ ಅಂಗಡಿಯವರಾಗಿರಬಹುದು, ಅಥವಾ ಈರುಳ್ಳಿ, ಆಲೂಗಡ್ಡೆ, ಬೆಳ್ಳುಳ್ಳಿ, ಶುಂಠಿ ಮಾತ್ರ ವ್ಯಾಪಾರ ಮಾಡೋರಾಗಿರ್ಬೋದು, ನೀವು ಮಾರ್ಕೆಟಿಗೆ ಅಥವಾ ಬೆಂಗಳೂರಿಗೆ ಬರೋದ್ರಿಂದ ಒಳ್ಳೆ ಕಡಿಮೆ ರೇಟಲ್ಲಿ ತಗೊಂಡು ಹೋಗಿ ಒಳ್ಳೆ ರೇಟಲ್ಲಿ ನೀವು ಕೂಡ ವ್ಯಾಪಾರನ ಮಾಡಬಹುದು. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಎಲ್ಲರಿಗೂ ಗೊತ್ತಾಗಲಿ ಹೋಲ್ಸೇಲ್ ರೇಟಲ್ಲಿ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗಲಿ. ಹಾಗೆಯೇ ನೀವು ನಮಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಪ್ರತಿಯೊಂದು ಲೈಕ್ಸು ಕೂಡ ನಮಗೆ ನೆಕ್ಸ್ಟು ನಿನ್ನ ಹೊಸ ವಿಡಿಯೋಗೆ ಮಾಡಬೇಕು ಅನ್ನೋದು ಒಂದು ಉತ್ಸಾಹನ ತುಂಬುತ್ತೆ. ಸೊ ಹಾಗಾಗಿ ಆದಷ್ಟು ಮಟ್ಟಿಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆ್ಯಂಡ್ ಚಾನಲ್ನ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.